ಪಂಚಕಲ್ಯಾಣಕ್ಕೆ ಅಂದರೆ ಜೈನರಿಗೆ ಒಂದಷ್ಟು ಮಂದಿಗೆ ಗೊತ್ತಿಲ್ಲ ಅಂದರೆ ಅವರು ಯಾವುದೂ ಗ್ರಂಥ ಓದೋದಿಲ್ಲ, ಅವರು ಮಂದಿರಕ್ಕೆ ಬರೋಂಗಿಲ್ಲ, ಸಾಧುಗಳ ಕಡೆ ಬರೋಂಗಿಲ್ಲ, ಅವ್ರು ಮಾತ್ರ ಹೊಲ ಅವ್ರ ಡ್ಯೂಟಿ ಅವ್ರ ಕೆಲಸ ದುಡ್ಡು ಗಳಿಸೋರಾಗಿರ್ತಾರೋ ಅದಕ್ಕೆ ಗೊತ್ತಿರಲ್ಲ. ಯಾವ ಸಾಧುಗಳೇ ಬರ್ತಾರೆ, ಸಾಧುಗಳು ಬಂದು ಪ್ರವಚನ ಸತ್ಸಂಗ ಮಾಡಿರಂದ್ರೆ ಪ್ರವಚನ ಕೇಳಬೇಕು, ಇಲ್ಲ ಸ್ವಾಧ್ಯಾಯ ಗ್ರಂಥಗಳು ಓದಬೇಕು, ಗ್ರಂಥಗಳು ಓದಿದ್ರೆ ಗೊತ್ತಾಗ್ತೈತಿ. ಇಲ್ಲ ಸಾಧುಗಳ ಕಡೆ ಬಂದು ಪ್ರವಚನ ಕೇಳ್ತಿ, ಆ ಸಾಧುಗಳ ಕಡೆ ಗೊತ್ತಾಗ್ತೈತಿ. ಇಲ್ಲ ಸ್ವತಃ ಸಾಧುಗಳೇ ಬಂದು ಸತ್ಸಂಗದಾಗ ಬಂದು ಪ್ರವಚನ ಕೇಳಿ ಗೊತ್ತಾಗ್ತೈತಿ. ಇಲ್ಲಪ್ಪ ಅಂದ್ರೆ ಮನೆಯೊಳಗೆ ಒಂದು ಗ್ರಂಥ ಇಟ್ಕೊಂಡು ಶಾಸ್ತ್ರ ಇಟ್ಕೊಂಡು ಅಲ್ಲಿ ಓದಾಕತ್ರ ಗೊತ್ತಾಗೈತಿ. ಇಲ್ಲ ಎಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ನಡೀತಾವಲ್ಲ ಅಲ್ಲಿ ಹೋಗಿ ನೋಡೋದ್ರಿಂದ ಭೀ ಕೂಡ ಗೊತ್ತಾಗ್ತೈತಿ. ಪಂಚಕಲ್ಯಾಣ ಅಂದರೆ 5 ದಿನ ಏನೇನು ಮಾಡ್ತಾರೆ? ಪಂಚಕಲ್ಯಾಣಕ್ಕಂದ್ರೆ ಗರ್ಭ ಕಲ್ಯಾಣಿಕ, ಜನ್ಮ ಕಲ್ಯಾಣಿಕ, ರಾಜ ದೀಕ್ಷಾ ಕಲ್ಯಾಣಿಕ ಮತ್ತು ಕೇವಲ ಜ್ಞಾನ ಕಲ್ಯಾಣಿಕ, ಮೋಕ್ಷ ಕಲ್ಯಾಣಿಕ, ಇದಕ್ಕೆ ಪಂಚಕಲ್ಯಾಣಿಕ ಅಂತ ಹೇಳ್ತಾರೆ. ಗರ್ಭ ಅಂದ್ರೆ ತಾಯಿ ಯಾವ ಪ್ರಕಾರ ಸಂಸ್ಕಾರವನ್ನು ಇರಬೇಕು, ಮಕ್ಕಳಿಗೆ ಯಾವ ಪ್ರಕಾರ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಆ ಗರ್ಭ ಕಲ್ಯಾಣ ಮಹತ್ವ ಇರ್ತೈತಿ. ಆ ತಾಯಿ ಯಾವ ಪ್ರಕಾರ ಸಂಸ್ಕಾರವನ್ನಿದ್ದಾಗ ಆ ಮಕ್ಕಳಿಗೆ ಆ ಗರ್ಭ ಬರ್ತೈತಿ. ನಾವೆಲ್ಲ ವಿಚಾರ ಮಾಡ್ತಾರೋ ಜನ್ಮ ಮಾಡ್ಬೇಕು ಮಗ ಸಂಸ್ಕಾರವಲ್ಲ, ಗರ್ಭದಾಗಿಂದ ಮಗ ಸಂಸ್ಕಾರವನ್ನಾಗ್ತೈತಿ. ಗರ್ಭ ಕಲ್ಯಾಣಕ್ಕಂದ್ರೆ ಜನ್ಮದಾಗಿಂದ ಗರ್ಭ ಸಂಸ್ಕಾರ ಆಗ್ತೈತಿ. ಆ ಸಣ್ಣ ಮಗುದ ಹೆಂಗೆ ಸಂಸ್ಕಾರ ಕೊಡ್ಬೇಕು ಅನ್ನೋದು ಅದು ಗರ್ಭ ಕಲ್ಯಾಣ ಕ್ರಿಯೆ ಅಂತ ಹೇಳ್ತಾರೆ. ಎರಡನೇ ಜನ್ಮ ಕಲ್ಯಾಣಿಕ, ಆ ಜನ್ಮ ಕೊಟ್ಟ ನಂತರ ಆ ಬಾಲಕ ನಾವು ಯಾವ ಪ್ರಕಾರ ಬೆಳೆಸಬೇಕು, ಯಾವ ಪ್ರಕಾರ ಸಂಸ್ಕಾರ ಕೊಡಬೇಕು, ಯಾವ ಪ್ರಕಾರ ಜ್ಞಾನ ಕೊಡಬೇಕು, ಯಾವ ಪ್ರಕಾರ ಶಿಕ್ಷಾ ಕೊಡಬೇಕು ಅನ್ನೋಂಥದ್ದು ಆ ಜನ್ಮ ಕಲ್ಯಾಣದಾಗೆಲ್ಲ ತಿಳಿಸ್ಕೊಡ್ತಾರೆ. ಆದ ನಂತರ ಇವತ್ತು ನೋಡಿ ಎಲ್ಲ ಕಡೆ ಕ್ರೀಡಾದೊಳಗಿದೆ, ಇದೆಲ್ಲ ನಮ್ಮ ಗ್ರಂಥದೊಳಗೆ ಬರೆದಿದ್ದಾರೆ ಪೈಲೇನೆ. ಆದ ನಂತರ ರಾಜ್ಯಾಭಿಷೇಕ ದೀಕ್ಷಾ ಕಲ್ಯಾಣಿಕ ಅಂತ ಹೇಳ್ತಾರೆ. ರಾಜ್ಯಾಭಿಷೇಕ ಅಂದ್ರೆ ಅವನು ರಾಜಿಯಾಗಿ ಯಾವ ಪ್ರಕಾರ ತನ್ನ ಪರಿವಾರ ಇರಲಿ, ತನ್ನ ಕುಟುಂಬ ಇರಲಿ, ಇಲ್ಲ ಊರಿರಲಿ, ಇಲ್ಲ ರಾಜ್ಯ ಇರಲಿ, ಇಲ್ಲ ದೇಶ ಇರಲಿ, ಇದನ್ನು ಹೆಂಗೆ ಸಮೃದ್ಧಿ ಮಾಡಬೇಕು, ಹೆಂಗೆ ನಾವು ನಡೆಸ್ಕೊಂಡು ಹೋಗಬೇಕು, ಹೆಂಗೆ ನಾವು ಬೆಳಿಬೇಕು, ಪ್ರಜಾಜನ ಹೆಂಗೆ ಬೆಳಿಬೇಕು ಅನ್ನೋಂಥದ್ದು ಅದು ರಾಜ್ಯಾಭಿಷೇಕ ಇಲ್ಲ ದೀಕ್ಷಾ ಕಲ್ಯಾಣ ರಾಜ್ಯಾಭಿಷೇಕ ಆಗ್ತೈತಿ. ಆ ರಾಜ್ಯಾಭಿಷೇಕ ಆದ ನಂತರ ದೀಕ್ಷಾ ಕಲ್ಯಾಣಿಕ. ದೀಕ್ಷಾ ಕಲ್ಯಾಣಿಕ ಅಂದ್ರೆ ಇಷ್ಟೆಲ್ಲ ನಾನು ಮಾಡೀನಿ, ಇಷ್ಟೆಲ್ಲ ಪ್ರಜಾಜನ ಸುಖಿ ಆಗಬೇಕು, ಇಲ್ಲ ಶಾಂತಿ ಆಗಬೇಕಂತ ಎಲ್ಲ ಮಾಡೀನಿ, ಇನ್ನೇನೈತಪ್ಪ ಅಂದ್ರೆ ನನ್ನ ವಯಸ್ಸಾಗಿ ಬಂದಿದೆ, ನನಗೇನೇನು ಮಾಡಬೇಕು, ಇನ್ನು ನಾನು ದೀಕ್ಷಾ ತೊಗೊಂಡು ತ್ಯಾಗ ಮಾಡಬೇಕು ಅನ್ನೋಂಥ ಭಾನ ಬರಬೇಕು. ದೀಕ್ಷಾ ಕಲ್ಯಾಣಿಕ ಅಂದರೆ ತ್ಯಾಗ ಮಾಡೋದು. ಇನ್ನು ನಾನೇ ಇಟ್ಕೋಬೇಕು, ಇಲ್ಲ ಇನ್ನೇನು ಮಾಡಬೇಕು, ಇನ್ನು ಹಿಂದಿನವ್ರಿಗೆ ಏನು ಕೊಡಬೇಕು, ಅವರು ನಡೆಸಬೇಕು, ಮುಂದೆ ಬೆಳಿಬೇಕು ಅಂಥೇಳಿ ಆ ತ್ಯಾಗ ಭಾವನ ಏನೈತಲ್ಲ ಅದು ದೀಕ್ಷಾ ಕಲ್ಯಾಣಿಕ ಅಂತ ಹೇಳ್ತಾರೆ. ಅಂದರೆ ತ್ಯಾಗ ಮಾಡೋದು. ಎಲ್ಲಿ ಮಟ್ಟ ತ್ಯಾಗಪ್ಪ ಅಂದ್ರೆ ಈ ರಾಜ ಮನೆ ಪರಿವಾರ ಅಷ್ಟೇ ಅಲ್ಲ, ಈ ಕಾರ್ಬಾರ್ ಅಷ್ಟೇ ಅಲ್ಲ. ಹೆಂಗಪ್ಪ ಅಂದ್ರೆ ಇವತ್ತು ಯಾವ್ದಾರು ಒಬ್ಬರು ನೇತಾಗ ಒಂದು ಕುರ್ಚಿ ಸಿಗ್ತಾವೆ ಬಿಡಕ್ಕೆ ತಯಾರಾಗೋದಿಲ್ಲ. ಆದ್ರೆ ಇದು ಹಂಗಿಲ್ಲ. ದೀಕ್ಷಾ ಕಲ್ಯಾಣಿಕ ಅಂದರೆ ತ್ಯಾಗ. ಎಲ್ಲಿ ಮಟ್ಟ ಅಂದರೆ ನಿನ್ನ ಶರೀರ ಕೂಡ ತ್ಯಾಗ ಮಾಡು. ನೀ ಏನು ಮಾಡು, 1 ಟೈಮ್ ಊಟ ಮಾಡು, ಶಾಖಾಹಾರಿ ಊಟ ಮಾಡು, ಒಂದೇ ಟೈಮ್ ಊಟ ಮಾಡು, ಅಲ್ಪಾಹಾರ ಮಾಡು. ಏನು ಮಾಡ್ಬೋದು, ಜೀವನ ತ್ಯಾಗ ಮೇ ಹೋಗಲಿ ಅನ್ನೋದು ತ್ಯಾಗ ಕಲ್ಯಾಣಿಕ, ತಪ್ಪು ಕಲ್ಯಾಣಿಕ ಅಂತಾರಲ್ಲ, ತ್ಯಾಗ ಧರ್ಮ ಅಂತ ಹೇಳ್ತಾರೆ. ಆದ ನಂತರ ಕೇವಲ ಜ್ಞಾನ ಕಲ್ಯಾಣಿಕ. ಇನ್ನು ದೀಕ್ಷಾ ತೊಗೊಂಡ ನಂತರ ಯಾವ ಪ್ರಕಾರ ಜ್ಞಾನ ಅರ್ಜನೆ ಮಾಡ್ಕೊಂಡು ನನ್ನ ಆತ್ಮ ಪರಮಾತ್ಮ ಕಡೆ ಹೋಗ್ಬೇಕು, ನನ್ನ ಆತ್ಮನ ಭಗವಂತನ ಮಾಡಬೇಕು, ನಾ ಶುದ್ಧ ಆಗಬೇಕು, ಪೂರ ಪರಿಶುದ್ಧ ಆಗಬೇಕು ಅನ್ನೋದು ಅದಕ್ಕೆ ಕೇವಲ ಜ್ಞಾನ ಕಲ್ಯಾಣಿಕ. ಮೋಕ್ಷ ಕಲ್ಯಾಣಿಕ ಅಂದ್ರೆ ಇಲ್ಲಿ ಈ ಸಂಸಾರವನ್ನು ಬಿಟ್ಟು ತನ್ನ ಮೋಕ್ಷ ಮಾರ್ಗನೂ ಗಮನ ಮಾಡ್ಕೋರ್ಕ ಅದಕ್ಕೆ ಮೋಕ್ಷ ಕಲ್ಯಾಣ. ಎಲ್ಲ ಕರ್ಮರಹಿತ ಆಗಬೇಕು, ಎಲ್ಲ ಕರ್ಮರಹಿತ ಅವ್ರಕ್ಕೆ ಅದಕ್ಕೆ ಮೋಕ್ಷ ಕಲ್ಯಾಣಿಕ ಅಂತ ಹೇಳ್ತಾರೆ. ಅಂಥ 5 ಕಲ್ಯಾಣಿಕ ಫೆಬ್ರವರಿ 2ರಿಂದ ಹಿಡ್ಕೊಂಡು ಫೆಬ್ರವರಿ 2026 ಶಿರೂರು ಗ್ರಾಮೀಣ ಪಂಚಾಯತ್. ಅದಕ್ಕಾಗಿ ಇದ್ರ ಬಗ್ಗೆ ಭಾಳ ಇದೆ. ಯಾರೋ ಇಷ್ಟೇ ವಿಷಯ ಮತ್ತೆ ಅಲ್ಲಿ ಪಂಚದಾನ ಎಲ್ಲ ಹೇಳ್ತಾನೆ. ಅಲ್ಲಿ ಆದಿನಾಥ್ ಭಗವಾನ್ ಕಿ, ಗುರುಜಿ ಆಚಾರ್ಯ ಬೌಲಿ ಮಹಾರಾಜ್ ಕಿ.